ರೈತರಲ್ಲಿ ಸಭೆಯ ಪ್ರಾರ್ಥನೆ ತಿಳಿಸುವುದೇನಪ್ಪ ಅಂತಂದ್ರೆ ಮಲಕಣ್ಣ ಏನು ತಿಳಿಸ್ತೀರಿಪ್ಪ? ಕಾಲ ಒತ್ತತ್ತೆ ಎಲ್ಲಿಗೆ ಬತ್ತು ಸಂಘ ಅಂದ್ರೆ ಇದು ನಮ್ಮ ಮೊಳಕಾಲ್ ತೆಳಗೆ ಉಳ್ಕೊಂಡದ. ಹಾ ಇನ್ನ ಭಾಳ ತೆಳಗತ್ಲ ಹೆಂಗ ಉಳ್ದದ ಹೆಂಗಪ್ಪ? ನಮ್ಮ ತಾಯಿ ಬಳಗದವ್ರು ಏನ್ ಹೇಳ್ತಾರ ಮಾಸ್ತರ್ಗಳು, ದಿಂಡವಾರ ಗ್ರಾಮದ ನಬಿ ಅಣ್ಣವ್ರು, ಇವ್ರು ದಿಂಡವಾರದವರು ಏನ್ ಹೇಳ್ತಾರಿಪ್ಪ? ನಮ್ಮ ತಾಯಿ ಬಳಗದವರು, ಅವ್ರ ತಾಯಿ ಬಳಗದವ್ರು ನಮಗೆ ಬೇದಿಗಿದೆ ಅಂತ ಹೆಂಗಂದ್ರ ಅವರು. ಹಾ 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 ನಮ್ಮ ತಾಯಿಗಳು ಪ್ರಸಾದ್ ತೊಳಕ್ ಹೋಗ್ಯಾರ. ಇನ್ಕಾಯಿ ಹೆಂಗ್ ಕೂತಿರಿ ನಮ್ಮ ತಾಯಿಗಳು? ಹೆಂಗಪ್ಪ? ಗುಡ್ಡಾಪುರದ ಹಾಲಮ್ಮ ಮಣೂರು ಎಲ್ಲಮ್ಮ ಚಚ್ಚಲಿ ಮಾಯಮ್ಮ ಹೇಳ್ಕೊಳ್ಳ ಎಲ್ಲಮ್ಮ ಹರ್ಗುಡ್ದು ಎಲ್ಲ ಕೂತಂಗಾಗಿತ್ತು. ಹೌದಾ? ಇವ್ರು ಹೆಂಗ್ ಕೂತಾರ ನೋಡು, ದರ್ಗಾ ಜೇಲ ನಡುವಾಗಿ ಬಿಡಿಸ್ಕೊಂಡ್ ಬಂದವ್ರಂಗ. ಇರ್ಲಿ ಮಲ್ಕಣ, ಭಾಳ ಅಪ್ಪಗಳಿಗೆ ಬೇಬೇಡ, ಅವ್ರಿಗೆ ಸಿಟ್ಟು ಬರ್ತದ. ಅವ್ರು 30 ಸಣ್ಣ ಇರ್ತದಳ ನೀನ. ಅದಕ್ಕ ನಾವು ಪ್ರಥಮದಲ್ಲಿ ಏನು ಹೇಳಿದೀವಪ್ಪ ಅಂತಂದ್ರ, ಏನಿಪ್ಪ? ಈ ಕೊಡುವಂತ ನೀರು ಹೆಣ್ಣದ, ನಡೆಯುವಂತ ಭೂಮಿ ಹೆಣ್ಣದ. ಹೌದಾ? ನ್ಯಾಲಗಿ ಮೇಲೆ ಸರಸ್ವತಿ ಓಂ ಅನ್ನತಕ್ಕಂತ ಅಕ್ಷರ ಹೆಣ್ಣದ ಅಂತೇಳಿ ನಾವು ಹೇಳಿದೆವು. ಹಾಯ್ದು ಜನ್ಮ ಕೊಟ್ಟಂತ ತಾಯಿ ಸಹಿತ ಹೆಣ್ಣದಾಳ. ಹಿಂಗಂದ ಕಾಲಕ್ಕೆ ನಮ್ಮ ಸರಜೋಡಿ ಕಲಾವಂತರ ಮಾಸ್ತರ್ಗಳು ಏನ್ ಹೇಳ್ತಾರ? ಏನ್ ಹೇಳ್ತಾರೆ ಗುರೂಜಿ ಅವರು? ಕುಡಿಯುವಂತ ನೀರು ಹೆಣ್ಣಂದಿನಿ, ಹಾ 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 ನಿನ್ನ ಭೂಮಿ ಹೆಣ್ಣದ. ಹಾ ಹಾ ಮ್ಯಾಲಿಂದ ಮಳಿ ರಾಜ ಜರ್ಕರ್ತ ತೆಳಗ ಬಿದ್ದಂದ 5 ನೀ ಹಚ್ಚಗಾತಿ ಆಟತನ ನೀ ಒಣಗಿ ಹೋಗ್ತಂದ್ರು. ಹೌದಾ ಮಾಸ್ತರ, ನೀ ಇಲ್ಲೇ ಫೇಲ್ ಆಗಿದಿ. ಹಾ ಅದಂಗ ಹೆಂಗ ಫೇಲ್ ಆಗಿದೆ ಕೇಳು. ಹೆಂಗಪ್ಪ? ಮಳಿ ರಾಜ ಗಂಡತ್ ನೀ ಹೇಳ್ತಿ. ಹಾ ಅವತ್ರಮಸಿ ಹಿಂದ್ 7 ದಿನ ಮುಂದ್ 7 ದಿನ ಮಳಿ ಗರ್ಭ ಆತವ. ಹಾ ಆತಾವಲ್ಲ ಹಿಂದೆ 7 ದಿನ ಮುಂದೆ 7 ದಿನ ಆತಾವ. ಹೆಂಗ್ರಿಪ್ಪ? ಆ ಎಳೆಗ ಒಂದು 4 ಹನಿ ಭೂಮಿಗೆ ಒಂದು ಬಿತ್ತಂದ್ರ ಈ ಮಳಿ ಕಂದ ಹಾಕ್ತು ತಿಂಗ್ ಹೇಳ್ತಾರ. ಹಾಯ್ದು ಹಿರಿಯಾರು ಹೇಳ್ಕೊತ ಬಂದಾರ. ಆಯ್ತು, ನಿಮ್ಮ ಅಪ್ಪನ ಹೊಟ್ಲೆ ಆತಾನ? ಯಾರಿ ಕೂನಪ್ಪ? ಹೆಂಗ್ ಹಿರಿಯಾಗತ್ತೀರಿ ಇನ್ನು? ಹಾ ಒಂದು 4 ಮಳಿ ಗರ್ಭ ಆತವ. ಗರ್ಭ ಆಗುವಾಗ ಒಂದು 4 ಹನಿ ಭೂಮಿಗೆ ಬಿತ್ತಂದಿ ಮಳಿ ಕಂದ ಹಾಕ್ತು ಹಿಂಗತ್ತಾರ. ಹೌದು ಮಾಸ್ತರ, ಇದು ಮಳಿ ಏನದ? ಇದು ಗಂಗಮ್ಮ ತಾಯಿ, ಇದು ಹೆಣ್ಣದ, ಇದು ಗಂಡ ಅಲ್ಲ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರ. ಕೂರಿಗೆ ಹತ್ತಕ್ರ ಒಂದು ಮಾತು ಹೇಳ್ತಾರಲ್ಲ. ಹಾ, ಯಾನಿಪ್ಪ? ಯಾನ್ ಹೇಳಿದ್ರು ಇರ್ಲಿ. ಹಾ 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 ಬೇಳಿ ಇರ್ಲಿ. ಹಾ ಅದಕ್ಕೆ ಇನ್ನೊಂದು ಏನ್ ಹೇಳಿದ್ರು? ಏನ್ ಹೇಳ್ಯಾರ? ನಿಮ್ಮ ನಡು ಭೂಮಿ ಹೆಣ್ಣದ. ಹಾ ಹಾ ಖರೆ ನಮ್ಮ ಆದಿಶೇಷ ಅದಕ್ಕೆ ಹೊತ್ತು ನಿತ್ತಾನಲ್ಲ. ಹೌದಾ? ಆದಿಶೇಷ ಜರ್ಕರ್ತ ಅಲ್ಲಿ ಸರದಂದ ನಿನ್ನ ಭೂಮಿ ತೆಳಗ ಬೀಳ್ತದ, ಹೆಂಗ ಮಾಡವನಿ ಅಂದ್ರ ಅವ್ರು. ಹೌದು ಅದಕ್ಕೆ ಮಾಸ್ತರ, ಮಾತಿನ ಅರ್ಥ ಅಲ್ಲಿ ಅದ, ನಿಮ್ಗೆ ತಿಳಿಯಲಾಗ್ಯದ. ಹೆಂಗ? ಭೂಮಿ ಆದಿಶೇಷ ಹೊತ್ತ ಖರೆ ಆದಿಶೇಷನ ಬಡ್ಡ್ಯಾಕ ಯಾರದಾರ? ಇದು ನೀ ಅರ್ಥ ಮಾಡ್ಕೊಂಡಿದ್ದೇನು? ಹಾ ಏನಂದ್ರಿ? ಆದಿಶೇಷನ ಬಡ್ಡ್ಯಾಕ ಗಂಗಾ ನಿತ್ತಲ್ಲ, ಗಂಗಾ ಆಧಾರ ಐತಿ. ಗಂಗಾನ ಮ್ಯಾಲ ಆದಿಶೇಷ ನಿತ್ತಾನ. ಅಟ್ ನಿಮ್ಮ ಅಪ್ಪಂದ ನೀ ಹೇಳಕತ್ತಿದಿ. ಹಾ ಹಾ ಖರೆ ನಿಮ್ಮ ಅಪ್ಪ ಪರಮೇಶ್ವರ ಜಡಿ ಒಳಗ ನಮ್ಮ ಅವನ ಗಂಗಾನ ಯಾಕೆ ಇಟ್ಕೊಂಡು ಕೂತ? ಹಾ 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 ನಿಮ್ಮ ಅಪ್ಪನ ತಲೆ ಸುದ್ದಿಯಾಗಿರುದಿಲ್ಲನು? ಹಾ ಹಾ ಇಲ್ಲ, ಅವನಿಗೆ ಭಾಳ ಗರಂ ಆಗಿತ್ತ ಅಂತೇಳಿ ಇಟ್ಕೊಂಡನ, ಉರಿಲತ್ತಿತ್ತು. ಭಾಗ್ ಗಂಗಾನ ಯಾಕೆ ಇಟ್ಟಂದ್ರ ನಮ್ಮ ಅವನ ಪಾದ ನಿಮ್ಮ ಅಪ್ಪನ ತಲೆ ಮೇಲೆ ಇದ್ದಕ್ರೆ ನಿಮ್ಮ ಅಪ್ಪಗೆ ಪೃಥ್ವಿ ತಯಾರು ಮಾಡ್ಲಕ್ಕ ಬರ್ತದ, ಪ್ರಜ್ಞೆ ಸರಿ ಬರ್ತದ. ಇದೊಂದು ಮಾತ. ಇದೊಂದು ಮಾತ. ಇನ್ನೊಂದು ಮಾತು ಯಾರು ಹೇಳಿದ್ರು? ಏನಪ್ಪ? ಹೆಣ್ಮಗಳಿಗೆ 5 ಮುತ್ತದವ. 5 ಮುತ್ತದಾವ. 5 ಮುತ್ತು ಯಾರು ಇವು? ಯಾರು ಯಪ್ಪ? ನಮ್ಮ ಅಪ್ಪನದವ. ಹಾ 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 ನಮ್ಮ ಅಪ್ಪ ಜರ್ಕರ್ತ ಹಾದಂದ್ರ ನಿಮ್ಮ ಅವ್ಗ ರಾಂಡಿ ಮುಂಡೆ ಅನ್ನತಕ್ಕಂತ ಹೆಸರು ಬರ್ತಾ ಅಂದ್ರ ಅವ್ರು. ಹೌದಾ? ಕಟ್ಟಾಣಿ ಗುಂಡ ಎಲ್ಲಿದ್ದೀನಿ ಈ ಸಿನ? ನೋಡ್ರಪ್ಪ, ನಿಮ್ಗೊಂದು ಮಾತು ಹೇಳ್ತೀನಿ. ಹಾ ಹಾ ಹೆಣ್ಮಗಳದು ಬಾಣೆತನ ಆಗಿರ್ತದ. ಹಾ ಆತದಲ್ಲಿ ಬರ್ತಾನ. ಬಾಣೆತನ ಆಗಕ್ರ 5 ದಿನ ಇವು ಯಾನೂ ಅಕ್ಕಿ ಹಾಕೊಳ್ಳೋದಿಲ್ಲ. ಹಾ ಕಾಲುಂಗುರ, ಬಳಿ, ತಾಳಿ ಇವು ಯಾನೂ ಆಗೋದಿಲ್ಲ. ಈ ಕಲಿಯುಗದೊಳಗೆ ಮೊದಲಿನ ಪೂಜೆ ಯಾರ್ದು ಆತ ಅಂತ ಕೇಳಿದ್ರೆ ಶೆಟ್ಟಿಕವ್ರ ಪೂಜೆ ಆತದ. ಇದು ನಿಮಗೆ ಎಚ್ಚರಿರ್ಲಿ. ಹೌದಾ?
ಇವತ್ತು ಹೆಣ್ಣೆ ಭೂಮಿ ಮೇಲೆ ಜನಿಸಲಿ ಗಂಡೆ ಭೂಮಿ ಮೇಲೆ ಜನಿಸಲಿ ಪ್ರಥಮ ಪೂಜೆ ಆಗುದು ಆದಿಶಕ್ತಿ ಮಾತಾ ಶೆಟ್ಟಿ ದೇವಿ ಅಕ್ಕದ. ಅದಕ್ಕೆ ಪುಣ್ಯಾತ್ಮರೇ ಜಗತ್ತಿನಲ್ಲಿ ಆದಿ ಶಕ್ತಿ ಅಂತ ಹೇಳಿ ಬಿರ್ದದ. ಹಾಯಿಂದ ಆದಿಶಕ್ತ ಅಂತ ಹೇಳಿ ಯಾರಿಗೂ ಬಿರುದಿಲ್ಲ. ಹಾ 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 ಮುತ್ತು ಎಲ್ಲಿ ಹುಡ್ತಾವ? ಎಲ್ಲಿಪ್ಪ? ಸ್ವಾತಿ ನಕ್ಷತ್ರ ಹನಿ ಸಮುದ್ರದಾಗ ಬಿತ್ತಂದ, ಸಮುದ್ರಾಗ ನೀರಾಗ ಹುಡ್ತದ ಮುತ್ತು ನೀರಾಗ. ಹಾಯಿಂದ ಇವ್ರು ಎಲ್ಲರ ಕಲ್ಲು ಮೇಲೆ ತಯಾರು ಮಾಡೋರು ಇವರು ಆತದ ನಾವು ಹೋಗಾರ ಹಂಗ. ಅದಕ್ಕೆ ಬಾಣೆತನ ಅದಕ್ಕೆ 5 ದಿನ ಹೆಣ್ಮಗಳು ಯಾನ ಸರ್ವ ಸಾಹಿತ್ಯ ತೆಗೆದಿರ್ತ ಆ ಎಳಗ ನೀ ಜೀವಂತಿರ್ತೀವ ನೀ ಸತ್ತಿರ್ತೀವ ಇದು ನಿನಗೆ ಪ್ರಶ್ನೆನೇ. ಹಾಯಿಂದ ಇದನ್ನ ಜನರಿಗೆ ಹೇಳಿದ್ರೆ ಅಗದಿ ಜನರಿಗೆ ತೃಪ್ತಿ ಹಂಗ ಉದಯ ವಾರ್ತಾ ಓದಂಗೆ ಹೇಳ್ಬೇಕ್ರಿ ಇದ್ರ ಉತ್ತರ. ಅದಕ್ಕೆ ಇನ್ನೊಂದು ಮಾತೇನು ಕೇಳ್ಯಾರ? ಏನು ಕೇಳಿಲ್ಲ ಅವ್ರಿ ನಾವು ಹೇಳೋದ. ಹಾ ಹೇಳಿಪ್ಪ. ಶಕ್ತಿಯಲ್ಲಿ ಹೆಚ್ಚಾದಳು. ಹಾ ಎಲ್ಲಿಪ್ಪ? ಪರಮೇಶ್ವರಿಗೆ ಮನುಷ್ಯನಿಗೆ ತಯಾರು ಮಾಡ್ಲಕ್ ಬರೋದಿಲ್ಲಾಯ್ತು. ಹಾ ಪರಮೇಶ್ವರನಿಗೆ ಮಾನವ ದೇಹವನ್ನು ತಯಾರು ಮಾಡ್ಲಿಕ್ಕೆ ಬರವಲ್ಲಾಯ್ತು. ತಯಾರು ಮಾಡ್ಲಕ್ಕ ಅವನಿಗೆ ಬರಲಾಯ್ತು. ಈ ಭೂದೇವಿ ಕೇಳ್ತಾನವ. ಏನು ಕೇಳದ ಭೂಮಾತೆಗೆ? 3 ಹಿಡಿ ಮಣ್ಣು ಬೇಡದವ. ಹಾ 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 ಮಾನವ ಶರೀರ ತಯಾರು ಮಾಡಬೇಕಾಗ್ಯದ ತಾಯಿ. ನಿನ್ನ ಉಳಿ ಒಳಗಿಂದ 3 ಹಿಡಿ ಮಣ್ಣು ನನಗೆ ಕೊಡು. ಅವಾಗ ಭೂದೇವಿ ಹೇಳ್ತಾಳೆ ಅವನಿಗೆ. ಏನು ಹೇಳದಳು? ನನ್ನ ಭೂಮಿ ಮೇಲಿಂದ 3 ಹಿಡಿ ಮಣ್ಣು ನಿನಗೆ ಕೊಟ್ಟಂದ ಇಲ್ಲಿ ಗಾರಿ ಬೀಳ್ತದ. ಹಾಯ್ದು ಖರೆ ಇದು ಗಾರಿ ಯಾರು ಮುಚ್ಚವ್ರು ಇದು ಯಾವಾಗ ಮುಚ್ಚುದ ನಾ ಕೊಡಲ್ಲ ಅಂದಳಕಿ. ಹಾಯ್ದ ಅವಾಗ ಇವ ಏನಂದ ಪರಮೇಶ್ವರ? ತಾಯಿ ನಿನ್ನ ಇಲ್ದೆ ನನಗ ಸೃಷ್ಟಿ ಮಾಡ್ಲಕ್ ಬರುದಿಲ್ಲ ಮತ್ತು ಮಾನವ ಜನ್ಮ ಮನುಷ್ಯನಿಗೆ ತಯಾರು ಮಾಡ್ಲಕ್ ಬರುದಿಲ್ಲ. ನೀ ಇಲ್ಲದೆ ಇದು ಸಾಧ್ಯವಾಗದ ಮಾತಾದ ತಾಯಿ. ನೀ ನನಗ 3 ಹಿಡಿ ಮಣ್ಣು ಕೊಡು. ಗಾರಿ ಯಾವಾಗ ಮುಚ್ತೀನಂದ್ರೆ ಮನುಷ್ಯನ ತಯಾರು ಮಾಡ್ತೀನು. ಅದೇ ಮನುಷ್ಯ ಸಾಯನ ಅದೇ ಗಾರಿ ಒಳಗೆ ಮುಚ್ಚಿ ಮ್ಯಾಲ ಮಣ್ಣು ಮುಚ್ಚಿ ಕೊಡ್ತೀನು. ಅವಾಗ ನಿನ್ನ ಗಾರಿ ತುಂಬುತ್ತದ ಅಂತ ಹೇಳು ತಾಯಿ. ಹೌದು ಮಣ್ಣಿನ ದೇಹವನ್ನ ಮಣ್ಣಿಗೆ ಅರ್ಪಣ. ಈಗ ಸದ್ಯ ಕಲಿಯುಗದೊಳಗೆ ಬಿರೋದು ಯಾರದ? ಯಾನಿಪ್ಪ? ಹೆಣ್ಮಕ್ಳು ಯಾರೇ ತೀರ್ಕೊಂಡ್ರ ಅಂದ್ರೆ ಹೆಣ್ಮಕ್ಳು ಹೆಗಲು ಕೊಡುದಿಲ್ಲ. ಕುಡುದಿಲ್ಲ ಯಾಕ? ಅದರ ಸಲುವಾಗಿ ಯಾರು ಹೆಗಲು ಕೊಡಬೇಕಾಗ್ಯದ? ಗಂಡಾಳಿ ನಿಮ್ಮ ಅಪ್ಪಗಳೇ ಹೆಗಲು ಕೊಡಬೇಕಾಗ್ಯದಕ್ಕೆ ಕಲಿಯುಗದೊಳಗೆ ಹೆಣ್ಮಕ್ಳು ಹೆಗಲು ಯಾಕೆ ಕೊಡುದಿಲ್ಲ ಅಂದ್ರೆ ಆ ಭೂದೇವಿಯಲ್ಲಿ ಮುಚ್ಚಿ ಸಾಪು ಮಾಡ್ಯಾಳ ಅಂತ ಹೇಳಿ ನಿಮಗೆ ಗಂಡಾಳಿ ಕಲಿಯುಗದೊಳಗೆ ಹೆಗಲು ಕೊಡಬೇಕಾಗ್ಯದ ಯಾರು ತೀರ್ಕೊಂಡ್ರಂದ. ಎಲ್ಲರ ಜಗತ್ತಿನಾಗ ಹೆಣ್ಮಕ್ಳು ಗಣಸ ಮಕ್ಳು ತಿರ್ಕೊಂಡ್ರಿ ಹೆಣ್ಮಕ್ಳು ಹೆಗಲು ಕೊಟ್ರಿ ನೋಡ್ರಿ ನೀವು. ಯಾರು ಕೊಡಂಗಿಲ್ಲ. ಇದರೊಳಗ ನಿಮ್ಮ ಅಪ್ಪ ಎಲ್ಲಿ ಸನಿ ಬಂದಿಲ್ಲ. ನೀವು ಸಾತ್ರ ನೀವೇ ಹೊತ್ಕೊಂಡು ಹೋಗುದು. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರ. ಏನು? ಇನ್ನೊಂದು ಮಾತು ಯಾರು ಹೇಳ್ತಾರ? ಯಾರಪ್ಪ? ಪ್ರಪ್ರಥಮದಲ್ಲಿ ನೀರು ನಿರಂಕಾರಿತ್ತು. ಆ ಎಳಗ ನಮ್ಮ ಪರಶಿವ ಒಬ್ಬನೇ ಹುಟ್ಟಿ ಬಂದ. ಯಪ್ಪ ಆ ಸಮುದ್ರದಲ್ಲಿ ಆಲದ ಎಲಿ ಮೇಲ ಕೃಷ್ಣ ಪರಮಾತ್ಮ ಆಲದ ಎಲಿ ಮೇಲ ತೂಗಾಡ್ತಿದ. ಆಳಗ ಎಲ್ಲಿತ್ತದು ಆಲದೆಲಿ? ಎಲ್ಲಿತ್ತಪ್ಪ? ಆ ನೀರಂದ್ರೆ ಏನು? ಹೆಣ್ಣು ನಮ್ಮ ಗಂಗಮ್ಮ ತಾಯಿಯಲ್ಲೇ ನಿಮ್ಮ ಶಿವ ಪಾಲನಾಗಬೇಕಾಗ್ಯದ. ಗಂಗಮ್ಮ ತಾಯಿಯಲ್ಲಿ ನಿಮ್ಮ ಪರಮೇಶ್ವರ ಹುಟ್ಟಿ ಬಂದಾನ. ಹೌದಾ? ಗಂಗಮ್ಮರು ಬಿಟ್ಟು ಯಾನಿ ಅಂತರ ತಯಾರಾಗಿದೆ ಅಂದ್ರೆ ಹೇಳುದು. ನೀರ ನಿರಂಕಾರದಾಗ ಪರಮೇಶ್ವರನ ಹುಟ್ಟಿಸಲಾರದೆ ನೀ ಆರತಿ ಮಾಡು ಶಬಾಸತಿ ನಿನಗೆ ಜಗತ್ನಾಗ. ಪರಮೇಶ್ವರ ಅಂತರ ಗಾಳಿಯಾಗೆ ಹುಟ್ಟಬೇಕಂದ್ರ ಪಂತ್ರ. ಆ ಭೂದೇವಿ ಮಣ್ಣು ತಂದು ಹೆಂಗ ಪರಮಾತ್ಮ ಮನುಷ್ಯನಿಗೆ ತಯಾರು ಮಾಡ್ದಲ್ಲ ಅದರೊಳಗೆ ನಿಮ್ಮ ಸಂಬ ಎಲ್ಲಿ ಸನಿ ಬಂದಿಲ್ಲ. ಹೆಂಗೊಂದು ಮಾತ. ಮುಂದ ಇನ್ನೊಂದು ಮಾತ. ಏನಪ್ಪ? ಯಾರು ಶಾಂಡಲ ಋಷಿ? ಹೌದು. ಅನಿಲಾದೇವಿ ಕೊಟ್ಟಿತ್ತು. ಅವನ ಕೈಯ ಕಾಲ ಇದ್ದಿತ್ತಲ್ಲ. ಹೌದು ಅಪ್ಪಂಗಿದ್ದ ಅದ್ದು ಇದ್ದ. ಈ ಒತ್ತು ಗಾಡಿ ಒಳಗೆ ಗಂಡರು ತೊಂದು ಹೊಂಟಳು. ಒಬ್ಬ ಋಷಿಗೆ ಆಯ್ತು. ಅದು ಒಬ್ಬ ಋಷಿಗೆ ಹಯನ ಏನಾಯ್ತು? ಅವ ಶ್ರಾಪ ಕೊಟ್ಟ. ಏನು ಕೊಟ್ಟ ಶಾಪ? ನೀ ಯಾವಕ್ಕೆ ಹೆಣ್ಮಗಳು ಋಷಿನಾದೇನು ಹೈದದಿದು. ತಲೆ ಮೇಲೆ ಹೊತ್ಕೊಂಡು ಹೊಂಟಳು. ಡೋರಿಗೆ ಹಾಕಿ ಗಂಡಗ ನನ್ನ ಗಂಡನ ತಲೆ ಮೇಲೆ ಹೊತ್ಕೊಂಡು ಹೊಂಟಿನು. ನನ್ನ ಋಷಿಗೆ ನನಗೆ ಹೈದದ. ಬಹಳ ದೊಡ್ಡ ತಪಸ್ಸರಿ ಮಾಡೀನು. ದೊಡ್ಡ ತಪಸ್ವೇದಿನ ಸೂರ್ಯ ಹೊಂಡುದ್ರಾಗ ನಿನ್ನ ಮರಣ ಅನ್ನೋ ಶ್ರಾಪ ಕೊಟ್ಟ. ಹೌದ ಅವಾಗ ಅನಿಲಾದೇವಿ ಸೂರ್ಯಾಗ ಆಣಿ ಹಾಕಿ ಬಿಟ್ಲು.
ಸೂರ್ಯ ಹೊಂಡಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರ ಛತ್ತೀಸ್ಗಢ ದೇವತೆಗಳೆಲ್ಲ ಬಂದ್ರು. ಹಾಯ್ದು ಗಾದ ಬಿತ್ತಿ ಎಲ್ಲರಿಗೆ ಗಾದ ಬೆತ್ತು ಮಲ್ಕೊಂಡು ಮುಂದೆ ಏನಾಯ್ತು ಹೇಳು? ಏನಪ್ಪ ಗಾದ ಬೆತ್ತು ಇಂಥ ಕೆಲಸ ನಿಮ್ಮ ಗಂಡು ಯಾರು ಮಾಡ್ಯಾರ? ಎಂತ ಕೆಲಸ ನೋಡು. ಶಾಂಡರ ದೇವ ಸೂರ್ಯಗಾಣಿ ಹಾಕಿ ಕತ್ತಲಿ ಕಡಿವೆ ಬ್ರಹ್ಮ ವಿಷ್ಣು ಮಹೇಶ್ವರಿಗೆಲ್ಲ ಧರಣಿಗಿಳಿಸ್ಯಾಳ. ನಿಮ್ಮಪ್ಪ ಇಂಥ ಕೆಲಸ ಜಗತ್ತಿನಲ್ಲಿ ಯಾರು ಮಾಡಲಿ ಸಭಾದಾಗ ಹೇಳಿ ಆರತಿ ಮಾಡಿ ಮಾಸ್ತರ ಶಬಾಸತಿನೋ. ಹೌದು ಇವ್ರು ಅಂಗಿಗಳು ಚೆಕ್ ಮಾಡ್ದ ಇದ್ರ ಮೇಲೆ ಮದಿ ಇರ್ಬೇಡ್ದ ಮತ್ತ ಹಾ. ಇರ್ಲಿ ಇರ್ಲಿ ಬೇಡ ಅವ್ರು ಹಂಗಿದ್ರಿ ಬರ್ಬೇಕು. ಎಲ್ಲಿ ಬರ್ತಾರ ಇರ್ಲಿ, ಭಾಳ ಬೆರ್ಸ್ ಹಾಕಬೇಡ. ಬರ್ತಿಲ್ಲ ಅದಕ್ಕೆ ಯಥಾ ಪ್ರಕಾರ ಮಲ್ಕಣ ಅವ್ರು ಕೇಳೋ ಪ್ರಶ್ನೆ ಕೂತಿರಲ್ಲ ಮುಗಿದೋಲ್ಲ. ಹಾ ಮುಗದಾವ್ ಏನು ಯಥಾ ಪ್ರಕಾರ ಮಳೆ ಎದ್ದದ, ಬಹಳ ಸಮಯ ಎಲ್ಲ ಸಮಯ ಥಾಡ್ಯಾದ. ಮಳಿ ಬರಂಗ್ ಕಾಣಿಸ್ತದ. ಯಥಾ ಪ್ರಕಾರ ಸತ್ಯ ಸುಂದರವಾದಂಥ ಚಾಲನ್ನ 4 ಮಾತು ಮಾತಾಡಲ್ಲಕತ್ತಾರ. ನಿನಗೂ ಒಂದು 4 ಮಾತು ಮಾತಾಡಿ ಹಾ ಒಂದು ಸುಂದರವಾದಂಥ ಚಾಲನ ಪ್ರತಿಪಾದನೆ ಮಾಡ್ತಾರೆ. ಜನ ಭಕ್ತಿಪೂರ್ವಕ ಕೇಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ.